ನಮಸ್ಕಾರ ಎಲ್ರಿಗೂ. ಸಂಡೇ ಅಂದ್ರೆ ಚಿಕನ್ ಇರಲೇಬೇಕು. ಸೊ ಸಂಡೇ ಟೈಮಲ್ಲಿ ಈ ರೀತಿಯಾದಂಥ ಸಿಂಪಲ್ ಆದ ಫ್ರೈ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗೂ ಇರುತ್ತೆ. ಹಾಗೆ ಪದೇ ಪದೇ ಕೂಡ ಮಾಡ್ತೀರಾ. ಇದನ್ನ ಮಾಡಕ್ಕೆ ಒಂದ್ ಜಾರಲ್ಲಿ 3 ಈರುಳ್ಳಿನ ಹಾಕೊಂಡಿದ್ದೀನಿ, 3 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ, ಹಾಗೆ ಬೇಡಿಗೆ ಮೆಣಸಿನ್ಕಾಯಿ, ಸ್ವಲ್ಪ ಕಡಲೆ, 1 ಸ್ಪೂನ್ ಅಷ್ಟು ಸೋಂಪು ತಗೊಂಡಿದ್ದೀನಿ, 2 ಪೀಸ್ ಅಷ್ಟು ಚಕ್ಕೆ, 3 ಲವಂಗ, 1 ಸ್ಪೂನ್ ಅಷ್ಟು ಪೆಪ್ಪರ್, 3 ಸ್ಪೂನ್ ಅಷ್ಟು ಗಸಗಸೆ, 1 ಇಂಚಷ್ಟು ಶುಂಠಿ, 3 ರಿಂದ 4 ಟೊಮೆಟೊ, ಇಷ್ಟನ್ನ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಈಗ ಒಂದ್ ಕಡಾಯಿಗೆ ಒಂದ್ ಸ್ವಲ್ಪ ಎಣ್ಣೆ, 1 ಬಿರಿಯಾನಿ ಎಲೆ, 1 ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಬಿಟ್ಟು ಒಂದ್ಸತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 1 kg ಅಷ್ಟು ಚಿಕನ್ನ ಹಾಕ್ಬಿಟ್ಟು ಅದನ್ನ ಕೂಡ ಎಣ್ಣೆಲೆ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1 ಸ್ಪೂನ್ ಅಷ್ಟು ಅರಿಶಿನ ಹಾಕಿ ಮತ್ತೊಂದ್ಸತಿ ಫ್ರೈ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇದನ್ನ ಸುಮಾರು ಒಂದು 10 ನಿಮಿಷ ಸ್ಲೋ ಫ್ಲೇಮಲ್ಲಿ ಬೇಯಕ್ ಬಿಟ್ಟಿದ್ದೀನಿ. 10 ನಿಮಿಷ ಆದ್ಮೇಲೆ ಮತ್ತೆ ಲಿಡ್ ಓಪನ್ ಮಾಡ್ಬಿಟ್ಟು ಮತ್ತೊಂದ್ಸತಿ ಫ್ರೈ ಮಾಡಿದಾದ್ಮೇಲೆ 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, 1 ಸ್ಪೂನ್ ಅಷ್ಟು ಧನಿಯಾ ಪೌಡರ್, 1 ಸ್ಪೂನ್ ಅಷ್ಟು ಗರಂ ಮಸಾಲ, ಹಾಗೆ ಚಿಕನ್ ಪೌಡರ್ 1 ಸ್ಪೂನ್ ಎಷ್ಟನ್ನ ಹಾಕಿ ಒಂದ್ಸತಿ ಫ್ರೈ ಮಾಡಿ ಸ್ವಲ್ಪ ಬೇಯೋದಕ್ಕೆ ನೀರು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಈಗ ಇದು ನೀರೆಲ್ಲ ಹಿಂಗೋಗಿದೆ. 10 ಮಿನಿಟ್ಸ್ ಸ್ಲೋ ಫ್ಲೇಮಲ್ಲಿ ಇದನ್ನ ಬೇಯಕ್ ಬಿಟ್ಟೆ. ಇದಕ್ಕೆ ರುಬ್ಬಿದಂತ ಮಸಾಲೆನ ಸೇರಿಸ್ಬಿಟ್ಟು ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂಚೂರು ನೀರು ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಒಂದು 15 ನಿಮಿಷ ಸ್ಲೋ ಫ್ಲೇಮಲ್ಲಿ ಬೇಯಕ್ ಬಿಟ್ಟಿದ್ದೀನಿ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಉದುರಿಸಿದ್ದೀನಿ. ಇದು ರೆಡಿ ಆಗಿದೆ. ಈ ಚಿಕನ್ ಗ್ರೇವಿ ಚಪಾತಿಗೆ, ಅನ್ನಕ್ಕೆ ಮತ್ತೆ ದೋಸೆಗೆಲ್ಲ ಒಳ್ಳೆ ಕಾಂಬಿನೇಷನ್. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ. ಹಾಗೆಯೇ ಹೆಚ್ಚಿನ ರೆಸಿಪೀಸ್ಗಾಗಿ ನಾನು ಫಾಲೋ ಮಾಡೋದನ್ನ ಮರಿಬೇಡಿ.